ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆದ್ಮೇಲೆ ಬೆಳಗಾವಿಯಲ್ಲಿ ಒಂದು ಅಪರೂಪದ ಘಟನೆ, ಅದರಲ್ಲೂ ವಿರೋಧ ಪಕ್ಷದ BJPಯ ಒಬ್ಬ ನಾಯಕ ಅಂದರೆ ನಮ್ಮ ರಮೇಶ್ ಜಾರಕಿಹೊಳಿ ನೇರವಾಗಿ ಸರ್ಕಿಟ್ ಹೌಸ್ನಲ್ಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾದ ದೊಡ್ಡ ಸುದ್ದಿ ಆಗಿಬಿಟ್ಟದ. ಯಾಕೆ ಭೇಟಿ ಆದರು, ಏನು ಕಾರಣ ಭೇಟಿ ಆದರು, ಹೇಗೆ, ಏನು, ಎಂಥ ಮಾತು ಈ ಸಂದರ್ಭದಲ್ಲೇ ಅನ್ನುವಂಥ ಚರ್ಚೆಗಳಂತೂ ರಾಜಕೀಯ ವಲಯದಲ್ಲಿ ಜೋರದಾರ ನಡೀತಿದ್ದಾವೆ. ಯಾಕಂದ್ರೆ ಇವತ್ತು ನಿಜವಾಗಿಯೂ ಸಿದ್ದರಾಮಯ್ಯ ವರ್ಸಸ್ DKC ಅಲ್ಲ, ಸತೀಶ್ ವರ್ಸಸ್ DKC, ರಮೇಶ್ ವರ್ಸಸ್ DKC, ಬಾಲಚಂದ್ರ ವರ್ಸಸ್ DKC, ಒಟ್ಟಾರೆಯಾಗಿ ಜಾರಕಿಹೊಳಿ ವರ್ಸಸ್ DKC ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಒಕ್ಕಲಿಗ ಮತ್ತು ಇವತ್ತು ಲಿಂಗಾಯತ ಪರವಾಗಿ ನಮ್ಮ DKC ಅವ್ರ ನಂತರ ಇವತ್ತು ಹಿಂದುಳಿದ ಮತ್ತು ದಲಿತ ಮತ್ತು ಆದಿವಾಸಿಗಳ ಪರವಾಗಿ ನಮ್ಮ ಜಾರಕಿಹೊಳಿ ಕುಟುಂಬ ನಿಂತಿದ್ದರಿಂದಾಗಿ ಈ ಒಂದು ಪೊಲಿಟಿಕಲ್ ಗೇಮ್ ನಡೀತಾ ಇದೆ. ಹಿಂದುಳಿದವ್ರದ್ದು ಮುಂದುವರೆದವ್ರದ್ದು ಅನ್ನುವಂಥದ್ದು ಈ ಎರಡರಲ್ಲಿ ಯಾರನ್ನು ಮೀರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DKC ನಡುವಿನ ಈ ಸಮರ ನಡೆದ ಕುರ್ಚಿ ಸಮರ, ಈ ಕುರ್ಚಿ ಸಮರಕ್ಕೆ ಮುಖ್ಯ ಕಾರಣ ಸತೀಶ್ ಅವರು ಅಂತ. ಸತೀಶ್ ಅವರು ಈಗಾಗಲೇ 2020 ಟಾವೇರ್ ಹಾಕಿದ ನಾನು CM ಅಂತೇಳಿ. ಹೀಗಾಗಿ ಮತ್ತು ಇನ್ನೊಂದು ಕಡೆ BJP ಬಂದರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತುಗಳು ಆಗಕ್ಕೆ ಮಾತಾಡಿದ್ದು ಕೇಳಿದ್ದು ಉಂಟು, ಅವರ ಬೆಂಬಲಿಗರು ಮಾತಾಡೋದು ಉಂಟು. ಅಂದ್ರೆ ಒಟ್ಟಾರೆಯಾಗಿ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಲ್ಲಿ BJP ಬರಲಿ ಒಂದು ಕೈ ನೋಡಿಬಿಡೋಣಪ್ಪ ನಾವು CM ಚೇರದ್ದು ಅನ್ನುವಂಥ ಒಂದು ಏನೋ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಮೂಮೆಂಟ್ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದರ ಅರ್ಥ ಈಗ ಭೇಟಿ ಆಗಿದ್ದಕ್ಕೆ ಆ ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಸಿದ್ದರಾಮಯ್ಯ ಅನೇಕ ಸಲ ಹೇಳಿದಾರೆ, ನಾನು CM 28ರವರೆಗೆ ನಾನು ಅದಾದ ಯಾಕೋ ಏನೋ ವಚಿ ಆದಾಗ ಹೆಚ್ಚಿನ ಸ್ವಲ್ಪ ಏನೋ ಬಂದು ಹೇಳಿದ್ರು. ಅವರು ಒಂದಿಷ್ಟೇನೋ ಮೊದಲೇ ಉರಿತಾ ಇತ್ತು, ಅದರ ಮತ್ತೆ ಸ್ಟೂಪ್ ಬಿಟ್ಬಿಟ್ರು ಅವರು. ನಮ್ಮಪ್ಪನ 5 ವರ್ಷ ಹೈಕಮಾಂಡ್ ಒಪ್ಕೊಂಡದ ಅಂತೇಳಿ ಅದರಿಂದ ಮತ್ತಷ್ಟು ಸಿಡದಿದ್ದ ನಮ್ಮ DKC ಬೆಂಬಲಿಗರು ನಮ್ಮವ್ರ ಜನವರಿ 6 ಅಥವಾ 9 ನಕ್ಕಿ ನಮ್ಮವ್ರನ್ನ ಆಗ್ತಾರೆ ನಿಶ್ಚಿತವಾಗಿತ್ತು ಅಂದಾಗ ಇವೆಲ್ಲ ಗೊಂದಲ ಶುರುವಾದಾಗ ಏನು ಬದಲಾವಣೆ ಆಗ್ಬೋದಾ ಅಂತ, ಅಂದರೆ ಗೌರ್ಮೆಂಟ್ ಬಿದ್ದು ಹೋಗ್ಬೋದಾ ಅಂತ ಅನೇಕ ರೀತಿಯ ವಿಚಾರಗಳು. ಇಲ್ಲ DKC ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ BJP ಜಿಗಿದು ಹೋಗಿಬಿಡ್ತಾರೆ 45 ತೊಗೊಂಡು ಅಂತೇಳಿ. ಯಾವ ಸತ್ಯ ಯಾವ ಸುಳ್ಳು ಇನ್ನು ಸಂದರ್ಭ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಆದ್ರೆ ಇವೆಲ್ಲ ನಡೆದಿನ ಸುಳ್ಳಲ್ಲ. ಆದ್ರೆ ಇಬ್ಬರು ಸಿದ್ದರಾಮಯ್ಯರಾಗಿರ್ಬೋದು ಮತ್ತು ಅದಕ್ಕೆ DKC ಅವರಾಗಿರ್ಬೋದು, ನಾವು ಇಬ್ಬರು ನಾವು ಕಟ್ಟರ್ ಕಾಂಗ್ರೆಸ್ಸಿಗರು ದೋಸ್ತಿ ಐತೆ ಅಂತೇಳಿ ಇಬ್ಬರು ನಿಮಗೆ ಗೊತ್ತದೆ. ಈಗಾಗಲೇ ನಾಟಿ ಕೋಳಿದು ಊಟ ಆಯಿತು, ನಾಷ್ಟ ಆಯಿತು, ಮತ್ತೇನೋ ಮಾಡಿದರು, ಹೊಂದಾಣಿಕೆ ಎದ್ದು ಪೋಸು ಕೊಟ್ಟರು. ಈಗ ಮತ್ತೆ ಶುರು ಆದ ಇಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅವ್ರು ಭೇಟಿ ಬಂದಿದ್ದು. ಅವ್ರು ಹೇಳ್ತಾ ಇದ್ದಾರೆ, ರಮೇಶ್ ಅವರು ಜಾಣರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ರಾಜಕೀಯದ ಸಾಕಷ್ಟು ಪಟ್ಟಗಳನ್ನು ಕಲ್ತಿದ್ದಾರೆ. ಒಬ್ಬ ಸಾಮಾನ್ಯ ಮನೆತನದಿಂದ ಬಂದಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇವತ್ತೊಂದು ಉನ್ನತ ಹಂತಕ್ಕೆ ಬಂದ ರಾಜಕೀಯವಾಗಿ ಏನೇನೋ ಆದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಈಗ ಹಿಂದಿನ ಸರ್ಕಾರವನ್ನು ಬೀಳಿಸಿದ ಕೀರ್ತಿ ಅದು ಅಪಕೀರ್ತಿ ಅವ್ರಿಗೆ ಸಲ್ಲುವಂಥ ವಿಷಯ ಆಗ್ಯದ. ಅದಕ್ಕೆ ಇವತ್ತು ಮತ್ತೆ ಬಂದಿದ್ದು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಏನಿದು ಹೊಸ ಗೇಮ್ ಪ್ಲ್ಯಾನ್ ಸತೀಶ್ ಅವ್ರು ಹಾಕಿಕೊಟ್ಟಿದ್ದ ಅಥವಾ ಸ್ವತಃ ರಮೇಶ್ ಅವ್ರು ಮಾಡ್ತಾ ಇರೋದ. ಒಟ್ಟಿನಲ್ಲಿ ಇಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಜಾರಕಿಹೊಳಿ ಕುಟುಂಬದವರು ಏನು ಮಾಡಿದರು ಒಕ್ಕಟ್ಟಿನಿಂದ ಮಾಡ್ತಾರೆ. ತಮ್ಮ ರಾಜಕೀಯ ಒಬ್ಬರು BJP ಇರ್ಬೋದು, ಇನ್ನೊಬ್ರು ಕಾಂಗ್ರೆಸ್ ಇರ್ಬೋದು, ಏನೂ ಇರಲಿ, ಅದು ತಮ್ಮ ಕುಟುಂಬ ರಾಜಕೀಯಕ್ಕೆ ಅದು ಹೆಲ್ಪ್ ಆಗ್ತಾ ಇರಬೇಕು ಅನ್ನೋದನ್ನು ಅವ್ರು ಯಾವಾಗಲೂ ಬಿಟ್ಟು ಕೊಡೋದೇ ಇಲ್ಲ. ಮತ್ತು ಈಗ ನಾನು ನಿಮಗೆ ಅನೇಕ ಸಲ ಹೇಳಿದ್ದೀನಿ, DCC ಬ್ಯಾಂಕ್ ವಿಷಯದಲ್ಲಿ ಎಲ್ಲರೂ ಕೂಡಿ ಮಾಡಿದ್ದು ಇವತ್ತು ದಿವಸ ಇದು ಕೂಡಿ ಮಾಡ್ತಾ ಇದ್ದಾರಾ ಅಂದರೆ ಇಲ್ಲಿ 2-3 ಊಹೆಗಳಿದ್ದಾವೆ. ಇದು ಅವ್ರು ಮಾತಾಡಿದ್ರು ಅಂತ ಹೇಳಿದ್ರು. ಆಲ್ರೆಡಿ ರಮೇಶ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲರಿ ಪಾಪ ಅವ್ರು ಆರಾಮಿರಲಿಲ್ಲ ಬಂದಾಗಿಂತ ನಮ್ಮ ಗುರುಗಳವರು ನಮ್ಮ ಸೀನಿಯರ್ಸು ನಾವು ಭೇಟಿಯಾಗಿದ್ದೀವಿ. ಮತ್ತು ಮೊದಲಿಂದು ಸಿದ್ದರಾಮಯ್ಯ ಪರವಾಗಿ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಬಂದಂಥವ್ರು. ಮತ್ತು ಇನ್ನೊಂದು ಮಾತು ಅಥವಾ ಆರೋಪ ಕೇಳಿ ಬರ್ತಾ ಇದೆ, ಆ ಹಿಂದಿನ ಸರ್ಕಾರಕ್ಕೆ ಬಿಡಿಸೋದ್ರಲ್ಲಿ ರಮೇಶ್ ಅವರು ಸಿದ್ದರಾಮಯ್ಯರ ಮಾರ್ಗಗಳು ಹೋದರು ಅನ್ನುವಂಥ ಮಾತುಗಳಿದ್ದಾವೆ. ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇವೆಲ್ಲ ರಹಸ್ಯವಾಗಿ ನಡೀತಿರೋದು ರಾಜಕೀಯ ಒಂದು ಏನಂತೀರೋ ಡೊಂಬ್ರಾಟ್ ಅಂತಿರೋ ಅಥವಾ ಪ್ಲಾನ್ಡ್ ಗೇಮ್ ಅಂತಿರೋ ನಿಮ್ಗೆ ಬಿಟ್ಟಂಥ ವಿಷಯ. ಬಟ್ ಅದೇನೂ ಇರಲಿ, ಬಿದ್ದಿದ್ದ ಮಾತ್ರ ಹಿಂದಿನ ಸರ್ಕಾರ ನಮ್ಮ HDK ಕುಮಾರಸ್ವಾಮಿ ಸರ್ಕಾರ ಬಿಡೋದಕ್ಕೆ ಅವತ್ತು ರಮೇಶ್ ಅವರು ಮುಖ್ಯ ಪಾತ್ರ ವಹಿಸಿದ್ದೇನು ಸುಳ್ಳಲ್ಲ. ಅವತ್ತಿನಲ್ಲಿ ಏನೂ ಇರಲಿ, ಅದು ನಡೆದ ಈ ಒಂದು ನಡೆದ ಇದೇನಾಗ್ಬೋದು ಅಂದರೆ DKC ಅವರು ಸಪೋಸ್ ಏನಾದರೂ BJPಗೆ ಹೋದರೆ BJP ಅವ್ರನ್ನ ತೊಗೊಂಡ್ರೆ ರಮೇಶ್ ಅಲ್ಲಿ ಇರ್ತಾರಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಭಾಳ ಮೂಲಭೂತ ಪ್ರಶ್ನೆ ಇದು.
ಯಾಕಂತಂದ್ರೆ HDK ಅವ್ರಿಗೂ ಮತ್ತು ಸ್ವತಃ ರಮೇಶ್ ಜಾರಕಿಹೊಳಿ ಅವ್ರಿಗೂ ಅವರು BJP ಬರೋದು ಬೇಕಾಗಿಲ್ಲ, BJPಗೆ ಬಂದರೆ ತಮ್ಮ ಹೊಡೆದು ಬರ್ತದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಅಭಿಪ್ರಾಯ ಇದೆ. ಹೀಗಾಗಿ ಒಂದು ವೇಳೆ ಏನೋ 45 ಮಂದಿ ಶಾಸಕ ತೊಗೊಂಡು ಬರೋದಾದ್ರೆ ಆ ಸಂದರ್ಭದಲ್ಲಿ ಮುಂದಿನ ಗೇಮ್ ಪ್ಲ್ಯಾನ್ ಏನು, ನಾವು ಅಲ್ಲಿ BJP ಇರಬೇಕಾ ಇರಬಾರ್ದಾ? ಜೊತೆಗೆ ಇನ್ನೊಂದಿಲ್ಲ, BJPಯಲ್ಲಿ ಹಲವು ನಾಯಕರು ಈ ನಮ್ಮ ರಮೇಶ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿ ಯತ್ನಾಳ ಪರವಾಗಿ ಒಂದು ಗೇಮ್ ನಡೀತು, ನಿಮಗೆ ಗೊತ್ತದ, ವಿಜೇಂದ್ರ ಅವರು ನಡೆಸಲೇಬೇಕು ಅನ್ನೋಂಥ ಕಾರಣಕ್ಕಾಗಿ. ಮತ್ತು ವಿಜೇಂದ್ರ ಅವರು ಒಂದು ರೀತಿಯಿಂದ ಸಮಾನ ರಾಜಕೀಯ ವೈರಿಗಳು ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ. ಹೀಗಾಗಿ ಅಲ್ಲೇ ಒಂದು ವೇಳೆ DKಶಿ ಬಂದು CM ಆಗಿ ಉಪಮುಖ್ಯಮಂತ್ರಿ ನಮ್ಮ ವಿಜೇಂದ್ರ ಆದರು, ಏನೋ ಹೊಸ ಪ್ರಯಾಣ ಆಯಿತು, ನಡೀತು ಏನೋ ಘಟನೆ ಜನವರಲ್ಲೇ. ಆ ಜನವರಿಗೆ ಮುಂದಾಲೋಚನೆಯಾಗಿ ತಮ್ಮ ಬೆಂಬಲ ತೆಗೆದುಕೊಂಡು ಕಾಂಗ್ರೆಸ್ ಬರುವಂಥ ಏನೋ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂತಂದ್ರೆ ರಮೇಶ್ ಅವರಿಗೆ ಕಾಂಗ್ರೆಸ್ ಅಷ್ಟೇ BJP ಅಷ್ಟೇ. ಯಾಕಂತಂದ್ರೆ ಅವ್ರಿಗೇನು ಪ್ರಶ್ನೆ ಇಲ್ಲ, ಅಧಿಕಾರ ಮುಖ್ಯದ ಅನ್ನೋದು ಈಗ ಹಿಂದೆ ತೋರಿಸಿದ ವಿಷಯ ಅದ. ನಮಗೆ ಅನ್ಯಾಯ ಆದ್ರೆ ನಾವು ಪ್ರತಿಭಟಿಸ್ತಪ್ಪ ಅನ್ನುವಂಥ ಪ್ರತಿಭಟನಾ ನೇಚರ್ ಅವ್ರಲ್ಲದ. ಹೀಗಾಗಿ ಅಲ್ಲಿಯ ಭಿನ್ನಮತೀಯ ನಾಯಕರನ್ನು ಕರಕೊಂಡು ಕಾಂಗ್ರೆಸ್ಸಿಗೆ ಬಂದುಬಿಡ್ತಾರ. ಯಾಕಂದ್ರೆ ಇರೋ 60 ಸೀಟನ್ನು ಉಳಿದಿದ್ದವು ಅವರು BJPಗರು. ಮತ್ತು HDK ಅಂತ ನಿಶ್ಚಿತವಾಗಿಯೂ DK ಶಿವಕುಮಾರ್ ಅವರು CM ಆಗ್ತಾರೆ ಅಂದ್ರೆ ರಕ್ಷಣೆ ನಿಲ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅವ್ರ ಜನರನ್ನ ಇವ್ರನ್ನ ತೊಗೊಂಡು ಕಾಂಗ್ರೆಸ್ಸಿಗೆ ಬಂದು ಈ ಒಂದು ಪ್ಲ್ಯಾನ್ ಏನಾದ್ರು ನಡೀತಾ ಇದ್ದಾನೆ ಅಲ್ಲೇ, ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲೇ ಭೇಟಿ ಆದಾಗ ಗೊತ್ತಿಲ್ಲ. ಅದು ಒಂದು ನಾವು ಊಹೆ ಮಾಡ್ತಾ ಇದ್ದೀವಿ, ನಡೆದಿರಬಹುದು ಅಂತ. ಯಾಕಂದ್ರೆ ಸಾಧ್ಯ ಇಲ್ಲಂತಲ್ಲ. ಯಾಕಂದ್ರೆ DKಶಿ ಅವ್ರೇನು ಸಾಮಾನ್ಯದವರಲ್ಲ, ಅವರು ಪೊಲಿಟಿಕಲಿ ಈಸ್ ವೆಲ್ ಮೆಚೂರ್ಡ್. ಇವತ್ತಿನ ಪೊಲಿಟಿಕ್ಸ್ ಒಳಗೆ ದುಡ್ಡಿನ ಪೊಲಿಟಿಕ್ಸ್ದಲ್ಲೇ ಅಥವಾ ಒಂದು ಮತ್ತೊಂದು ಪೊಲಿಟಿಕ್ಸ್ದಲ್ಲೇ ಇನ್ನೊಂದು ಗುಂಡಾಗಿರಿ ಪೊಲಿಟಿಕ್ಸಲ್ಲಿ ಯಾವುದೋ ಇರ್ಬೋದು, ಎಲ್ಲದರಲ್ಲೂ ಮುಂದಾಳವರು. ಹೀಗಾಗಿ ಆ ಒಂದು ಬಂಡೆಗಲ್ಲನ್ನು ಒಡೆಯುವ ಸಲುವಾಗಿ ಈ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರೆ. ಸಪೋಸ್ ಏನಾದರೂ BJPಗರು, ಯಾಕಂದ್ರೆ ಕಾಂಗ್ರೆಸ್ಸನ್ನು ಮಟಾಶ್ ಮಾಡಬೇಕು ಅನ್ನೋದು BJPಯ ಮೂಲ ಮಂತ್ರ. ಅವ್ರು ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ. ಅಂಥ ಪ್ರಸಂಗದಲ್ಲೇ ಒಂದು ವೇಳೆ ಕಾಂಗ್ರೆಸ್ ಹೊಡೆದು ಬೀಳುವಂಥ ಪ್ರಸಂಗ ಬಂತಂದ್ರೆ DKಶಿ ಅವರು ಏನಾದರೂ BJPಗೆ ಹೋಗೋದಿಲ್ಲ, ಹೈಪೋಥೆಟಿಕಲ್ ಆಗ್ತದಂತಲ್ಲ, ಇದನ್ನು ಗೆಸ್ ಅಷ್ಟ. ಹೋಗೋದಾದ್ರೆ ಅಲ್ಲೇ ಕೆಲವು ಮಂದಿ ತೊಗೊಂಡು BJPಯಿಂದ ಕಾಂಗ್ರೆಸ್ಗೆ ಬರುವಂಥ ಪ್ಲಾನ್ ಏನಾದರೂ ರಮೇಶ್ ಜಾರಕಿಹೊಳಿ ಮಾಡಿದಾರ ಅಂದರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಸೇಮ್ ಸೀಟ್ ಹೋಗಬಾರ್ದು, 2028ಕ್ಕೆ ಸತೀಶ್ ಅವ್ರಿಗೆ ಆ ಸೇಮ್ ಗಿರಿ ಬರಬೇಕು ಅನ್ನುವಂಥದ್ದು ಪ್ಲ್ಯಾನು ಇಲ್ಲದ. ಟೋಟಲ್ ಆಗಿ ಆ ದಿಶೆಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದಾರ, ಇದು ಊಹೆಗೆ ಬಿಟ್ಟಿದ್ದು. ನಾವು ಊಹೆ ಮಾಡ್ತಾ ಇದ್ದೀವಿ. ಇನ್ನು ಅಲ್ಲೇನು ನಡೆದ್ರು ಅವ್ರಂತ ಹೇಳಿದರು, ಅವ್ರಿಗೆ ಆರಾಮಿಲ್ಲ, ಅದಕ್ಕೆ ಭೇಟಿಯಾಗಿ ಬಂದಿದ್ವಿ, ಧೈರ್ಯ ಹೇಳಕ್ಕೆ ಬಂದ್ವಿ. ಮತ್ತೊಂದು ಮಾತು ಹೇಳಿದರು, ಭಾಳ ಮೆಚ್ಚುವಂಥ ಮಾತು. ನಾವೇನು ಅವ್ರು ಧೈರ್ಯ ಹೇಳಿದ್ರಿ, ಅವರ ಧೈರ್ಯವಂತರಂಥ ಮಾತನ್ನು ಮಾತಾಡಿದರು. ಇವೆಲ್ಲ ಗಮನಿಸಿದಾಗ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಸಾಧ್ಯಷ್ಟು ಮಟ್ಟಿಗೆ ಒಟ್ಟಿನಲ್ಲಿ DKಶಿ ಅವರಿಗೆ CM ಸೀಟ್ ಸಿಗಬಾರ್ದು ಮತ್ತು ಸಿದ್ದರಾಮಯ್ಯ ಮುಂದುವರಿಬೇಕು. 2028ರಲ್ಲೇ 2022ರಲ್ಲಿ ಸತೀಶ್ ಅವರಿಗೆ ಕಾಂಗ್ರೆಸ್ ಬಂತಪ್ಪ ಅಂದ್ರೆ ಅವರು BJP ಬಂದು ತಾವು ಅನ್ನೋದು ತಾನೂ ಇರ್ಬೋದು. ಬಟ್ DKಶಿ ಏನಾದರೂ ಪಾರ್ಟಿ ಒಡೆದಲ್ಲಿ ಹೋಗೋದಾದ್ರೆ ಮುಂದೇನು ಅನ್ನೋದು ಚಿಂತನೆ ಇಟ್ಕೊಂಡು ಆಗಿರ್ಬೋದು ಅಂತ ಒಂದು ಗೆಸ್ಗಳು. ನಿಮಗೇನು ಅನ್ನಿಸ್ತದೆ? ನಾ ಮಾಡಿದ ತಪ್ಪು ಅನ್ನಿಸ್ತದೆ ನಿಮಗೆ? ಗೆಸ್ ಆಗಿರ್ಬೋದು. ಏನು ರಾಜಕೀಯದಲ್ಲಿ ಏನು ಬೇಕಾದಾಗ್ತದೆ. ಇವತ್ತಂತ ರಾಜಕೀಯದಲ್ಲಿ ಏನಪ್ಪ, ಅಧಿಕಾರ ಹಿಡ್ಕೊಳ್ಳೋದು ಏನೆಲ್ಲ ನಡೀತಾ ಹೋಗೋದು. ಈಗಾಗಲೇ ಓಪನ್ ಸಿಗರೇಟ್ ಮತ್ತು ನಿಂತು ನೀರಲ್ಲ, ರಾಜಕೀಯ ಹರಿವು ನೀರ ಹರಿತದ ಅನ್ನುವಂಥ ಮಾತು ಎಲ್ಲರೂ ಮಾತಾಡುವಂಥದ್ದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ರಮೇಶ್ ಇಟ್ಟಂಥ ಹೆಜ್ಜೆ ಎಲ್ಲರಿಗೂ ನಿಗೂಢ ಮತ್ತು ಇದು ಒಂದು ಸಂಚಲನ ಮೂಡಿಸಿದಪ್ಪ ರಾಜಕೀಯದಲ್ಲಿ ಅಂತ ಹೇಳ್ತಾ, ಇದು DKಶಿ ಅವರಿಗೆ ಎಚ್ಚರಿಕೆನ ಅಥವಾ ಅಲ್ಲಿ ಹೋಗ್ಬೋದು ಬಾ BJPಗೆ ನಾವು ನೋಡ್ತೀವಿ ಕೈ ಅನ್ನೋಂಥದ್ದಿರ್ಬೋದಾ, ಅಥವಾ DKಶಿ ಅವ್ರು ಬಿಟ್ಟು ಹೋಗೋದು ಸುಲಭ ಇಲ್ಲ. ಆ ಮತ್ತು ಬೇರೆ ಈಗಾಗಲೇ ಶಾ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾರಿಗೂ ಗೊತ್ತು ಏನಾಗ್ತದೆ. ಒಟ್ಟಾರೆಯಾಗಿ ಭೇಟಿಯಾಗಿ ಕುಶಲೋಪರಿ ಕೇಳಿ ಬಂದ ಧೈರ್ಯ ಹೇಳಿದರು ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಇಷ್ಟು ಮಾತ್ರ ಇವತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅಂತ ತಿಳಿಸ್ತಾರೆ. ಸತ್ಯಕ್ಕೆ ವಂದನೆಗಳು.